ಹೇಳಿದ್ರೆ ಮಾರಿಕಾಂಬಾ ದೇವಿಯ ಇತಿಹಾಸವನ್ನ, ಸುಳ್ಳು ಕಥೆಯನ್ನ ಏನು ಈ ಪುರಾತನದಲ್ಲಿದ್ದಂತಹ ಈ ಜಾತಿವಾದಿಗಳು, ಮನುವಾದಿಗಳು, ಈ ಪುರೋಹಿತಶಾಹಿ ಅಂತ ಕರೀತಾರಲ್ವಾ, ಅಂದ್ರೆ ಜಾತಿಯನ್ನ ಬೆಂಬಲಿಸುವಂತಹ ಪುರೋಹಿತಶಾಹಿಗಳು ಅವರೆಲ್ಲ ಸೇರಿ ಮಾರಿಕಾಂಬಾ ದೇವಿಯ ಬಗ್ಗೆ ಒಂದು ಸುಳ್ಳು ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಅದೇನಂತ ಹೇಳಿದ್ರೆ, ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಪತ್ರಿಕಾ ಮುಂದಿನ ಇಟ್ಬಿಡ್ತೇನೆ. ಅದೇನಂತ ಹೇಳಿದ್ರೆ, ಮಾರಿಕಾಂಬಾ ದೇವಿ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಾಳೆ. ಆತನ ಗಂಡ ಒಂದು ಚಪ್ಪಲ್ ಹೊಲಿಯುವಂತಹ ವರ್ಗ, ಚಮಗಾರ ಸಮುದಾಯ ಅಂತ ಹೇಳ್ತಾರೆ, ದಲಿತ ಸಮುದಾಯ, ಆ ವರ್ಗಕ್ಕೆ ಸೇರಿದವನಾಗಿರ್ತಾನೆ. ಅದನ್ನ ಏನು ಪ್ರೀತಿ ಮಾಡಿಕೊಂಡು ಏನು ಆ ವ್ಯಕ್ತಿ ಇರ್ತಾನೆ, ವ್ಯಕ್ತಿ ಆ ತಾಯಿಯನ್ನ ಪ್ರೀತಿ ಮಾಡಿಕೊಂಡು ಮದುವೆ ಆಗಿರ್ತಾನೆ. ಸುಮಾರು ಈ ಮಾರಿಕಾಂಬಾ ತಾಯಿ ತದನಂತರದಲ್ಲಿ 2 ಮಕ್ಕಳಾಗತ್ತೆ. ಆ ಮಕ್ಕಳಿಂದ ತನ್ನ ತಂದೆ ಏನ್ ಕೆಲಸ ಮಾಡ್ತಾರೆ ಅಂತ ನೋಡ್ಕೋಬಾ ಅಂತೇಳಿ ತಾಯಿ ಕಳಿಸ್ತಾಳೆ ಅಂತ ಇದು ಕತೆ ಇರುವಂತದ್ದು. ಅವಾಗ ಗೊತ್ತಾಗತ್ತೆ ತನ್ನ ಗಂಡ ಚಪ್ಪಲ್ ಹೊಲಿಯುವಂತ ಒಂದು ಕೆಲಸ ಮಾಡ್ತಾನಂತ ಹೇಳಿ ಮಾರಿಕಾಂಬಾ ತಾಯಿ ಗೊತ್ತಾಗತ್ತೆ. ಗೊತ್ತಾದ್ಮೇಲೆ ಅವಳು ಬಂದ್ಕೊಂಡು ರುದ್ರಾವತಾರ ತಾಳಿ ತನ್ನ ಗಂಡನ ಇಂಥ ವರ್ಗಕ್ಕೆ ಸೇರಿದವನು ನನಗೆ ಮೋಸ ಮಾಡಿದ ಅಂತ ರುದ್ರಾವತಾರ ತಾಳಿ ತನ್ನ ಗಂಡನ ಸಂಹಾರ ಮಾಡ್ಲಿಕ್ಕೆ ಮುಂದೋಗ್ತಾಳೆ. ಆತ ಆ ಕಡೆಗೆ ಅವನು ನೊಣ ಆಗ್ತಾನೆ. ಅದರ ನಂತರದಲ್ಲಿ ಕೋಣನ ಒಂದು ಗುದದ್ವಾರದಲ್ಲಿ ಒಳಗಡೆ ಹೋಗ್ಕೊಂಡಿರ್ತಾನೆ. ಆಗ ತಾಯಿ ಏನ್ ಮಾಡಬೇಕು ಗೊತ್ತಾಗದೆ ಆ ಕೋಣನನ್ನೇ ಸಂಹಾರ ಮಾಡ್ತಾಳೆ. ಅವಾಗಿಂದ ಮಾರಿ ಆಗ್ತಾಳೆ ಅನ್ನುವಂತಹ ಒಂದು ಸುಳ್ಳು, ಅನಿಷ್ಟವಾದಂತಹ, ಕನಿಷ್ಠವಾದಂತಹ ಒಂದು ಸಮುದಾಯವನ್ನ, ಅದರಲ್ಲೂ ಕೂಡ ದಲಿತ ಸಮುದಾಯವನ್ನ ಒಂದು ಕಟ್ಟುವಾಗಿ ಟೀಕಿಸುವಂತಹ ಒಂದು ಪ್ರಯತ್ನದಲ್ಲಿ ಆ ಜಾತಿ ಮನಸ್ಥಿತಿಯ ರೋಗಿಗಳೇನಿದ್ರು ಅವರು ಆ ಕಥೆಯನ್ನು ಸೃಷ್ಟಿ ಮಾಡಿದ್ರು. ಆ ಸುಳ್ಳು ಕಥೆಯನ್ನೇ ಹೇಳಿ 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 ಜನರಿಗೆ ನಂಬಿಸ್ತಾ ಇಡೀ ಸಂಪೂರ್ಣ ಸಮಾಜಕ್ಕೆ ಅಥವಾ ಸಿದ್ದಾಪುರ ಜನತೆಗೆ ಮಾರಿಕಾಂಬಾ ದೇವಿಯ ಇತಿಹಾಸ ಏನು ಕೇಳಿದ್ರೆ ಇದೇ ಇತಿಹಾಸವನ್ನ ಪ್ರಚಲಿತ ತರ್ತಾನೆ ಇದ್ದಾರೆ. ನಾವು ಅನ್ಕೊಳ್ತಾ ಇದ್ವಿ ಮಾರಿಕಾಂಬಾ ಆಡಳಿತ ಮಂಡಳಿ ಇದರ ಬಗ್ಗೆ ಏನಾದ್ರು ಕ್ರಮ ಕೈಗೊಳ್ಳುತ್ತೆ, ನಿಜವಾದ ಇತಿಹಾಸ ಆಗಿರೋದಿಲ್ಲ. ಯಾವತ್ತೂ ಕೂಡ ಯಾವುದೇ ದೇವರು ಕೊಚ್ಚು ಕಡಿ ಅನ್ನುವಂತಹ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ದೇವರಾಗ್ಲಿಕ್ಕೆ ಹೇಗೆ ಸಾಧ್ಯ? ಯಾವ್ದಾದ್ರು ದೇವರಾದ್ರೂ ಕೂಡ ಎಂದಾದ್ರೂ ಕೂಡ ತನ್ನ ಗಂಡ ಒಬ್ಬ ಕೆಳವರ್ಗಕ್ಕೆ ಸೇರಿದವನು ಅಂತ ಕೊಲೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ಬಾರಿನೂ ಕೂಡ ಎಲ್ಲರೂ ಕೂಡ ಅದೇ ಕಥೆನ ಹೇಳ್ತಾ ಬರ್ತಾ ಇದ್ದಾರೆ. ಮಾರಿಕಾಂಬಾ ದೇವರು ಕೆಳವರ್ಗದ ಒಬ್ಬ ಚಮಗಾರ ಸಮುದಾಯಕ್ಕೆ ಸೇರಿದ ವ್ಯಕ್ತಿನ ಮದುವೆ ಆಗಿರ್ತಾಳೆ, ಅವನು ಮೋಸ ಮಾಡಿರ್ತಾನೆ, ಹಂಗ್ ಮಾಡಿರ್ತಾನೆ, ಇಂಥ ಸುಳ್ಳ ಕಟ್ಟುಕತೆಯನ್ನ ಸೃಷ್ಟಿ ಮಾಡಿ ಹೇಳಿರ್ತಾರೆ. ಇದರಿಂದ ನಮ್ಮ ಸಮುದಾಯಕ್ಕೆ, ಅದನ್ನು ಕೂಡ ದಲಿತ ಸಮಾಜಕ್ಕೆ ಇದರಿಂದ ತುಂಬಾ ನೋವಾಗ್ತಾ ಇದೆ. ಇಂತಹ ಸುಳ್ಳು ಕಥೆಯನ್ನ ಮಾರಿಕಾಂಬಾ ಆಡಳಿತ ಮಂಡಳಿಯವರು ಅದನ್ನ ನಿಷೇಧ ಮಾಡಬೇಕು. ಆ ಕತೆ ಹಾಗಿಲ್ಲ ಅಂತ ಹೇಳ್ಬೇಕು. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇದರಿಂದ ಒಂದು ಸಮುದಾಯದವರು ಮೋಸಗಾರರು ಅಥವಾ ಅವ್ರು ಈ ತರ ಮಾಡೋರು ಅಂತ ಹೇಳ್ಕೊಂಡು ಈ ಜಾತಿ ಶ್ರೇಣಿಗತ ವ್ಯವಸ್ಥೆಯನ್ನು ಮುಂದೆ ಹೊರಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಕೂಡ ನಿಷೇಧ ಆಗಬೇಕು. ಆ ಕತೆ ಸುಳ್ಳಾಗಿದೆ. ಯಾವ ದೇವರು